ಹಾಯ್ ಡಿಯರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. 15E NCERT ಅಂದರೆ ಆದರ್ಶ ವಿದ್ಯಾಲಯದ ಸ್ಟೂಡೆಂಟ್ಸ್ಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿನಲ್ಲಿ ಹಾಗೆ ಮಾಡೆಲ್ ಪೇಪರ್ಸ್ನಲ್ಲಿ ಹಾಗೆ ಪ್ರೀವಿಯಸ್ ಇಯರ್ನ ಕ್ವಶನ್ಸ್ಗಳನ್ನ ಆ್ಯಕ್ಟಿವೈಸ್ ಪ್ಯಾಸಿವ್ಸ್ ರಿಲೇಟೆಡಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನು ನೇರವಾಗಿ ಬರ್ದೇ ಸಾಲ್ವ್ ಮಾಡ್ತಾ ಹೋಗೋಣ. ನಿಮಗೆ ಈಸಿ ಆಗಲಿಕ್ಕೆ ಅಂತೇಳಿ ಕ್ವಶನ್ ಯಾವ ಪ್ಯಾಟರ್ನಲ್ಲಿ ಕೊಡ್ತಾರೆ, ನಮಗದಕ್ಕೆ ಕ್ಲೂ ಏನಿದೆ ಅನ್ನೋದನ್ನ ಕಂಡುಹಿಡಲಿಕ್ಕೋಸ್ಕರ ಒಂದು ಮೆಮೊರಿ ಚಾರ್ಟನ್ನು ಕೂಡ ರೆಡಿ ಮಾಡಿದ್ದೀನಿ. ಅವ್ರು ಹೆಂಗೆ ಮಾಡಿದ್ರು ಕೂಡ ಈ 3 ಪ್ಯಾಟ್ರನಲ್ಲಿ ಕ್ವಶನ್ಗಳನ್ನ ಕೊಡ್ತಾರೆ. ಅದಕ್ಕೆ ಕ್ಲೂಗಳಿರ್ತವೆ. ಆನ್ಸರ್ನ ಹೆಂಗೆ ಸಪ್ಲೈ ಮಾಡೋದು, ಹೆಲ್ಪಿಂಗ್ ವರ್ಬ್ಸ್ನ ಹೆಂಗೆ ಸಪ್ಲೈ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಈ ಚಾರ್ಟನ್ನು ಬರೆದಿಟ್ಕೊಳ್ರಿ, ಸೈಡಲ್ಲಿ ಇಟ್ಕೊಳ್ರಿ, ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ. ಕೆಲವೊಬ್ರು ಓವರ್ ಕಾನ್ಫಿಡೆನ್ಸಲ್ಲಿರ್ತಾರೆ. ಗೊತ್ತು ಬಿಡಿ ಸರ್, ನಮಗೇನು ಈ ಆ್ಯಕ್ಟಿವೈಸ್ ಪ್ಯಾಸಸ್ ಅಂದರೆ ಹಿಂದಿನ ಮುಂದಕ್ಕೆ ಹಾಕಿ ಮುಂದಿನ ಹಿಂದಕ್ಕೆ ಹಾಕಿ V3 ಮಾಡೋದು ಅಷ್ಟೇ ಅಲ್ವಾ ಸರ್ ಅಂತೇಳಿ. ಬಟ್ ಈ ಹೆಲ್ಪಿಂಗ್ ವರ್ಬ್ ಸಪ್ಲೈನಲ್ಲಿ ಮಿಸ್ ಆಗ್ತಾರೆ. ಆಮೇಲೆ ಎಕ್ಸಾಮ್ನಲ್ಲಿ ಸರ್ ಮರ್ತೋಯ್ತು ಸರ್ ಕನ್ಫ್ಯೂಷನ್ ಆಗೋಯ್ತು ಸರ್, ಈ ಥರ ಕಾರಣಗಳನ್ನ ಹೇಳ್ತಾ ಇರ್ತಾರೆ. ಸೊ ಕಾರಣಗಳನ್ನ ಯಾರೂ ಕೇಳಲ್ಲ, ರಿಸಲ್ಟ್ ಬಂತಾ ಬರಲಿಲ್ವ ಅಷ್ಟನ್ನು ಮಾತ್ರ ಜನ ಕೇಳ್ತಾರೆ. ಸೊ ಎನಿವೆ ಒಂದೇ ಒಂದು ನಿಮಿಷ ಟೈಮ್ನಲ್ಲಿ ಇದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಆಮೇಲೆ ಹೆಂಗೆ ಇದನ್ನು ಅಪ್ಲೈ ಮಾಡೋದು ನಮ್ಮ ಕ್ವಶನ್ಸ್ಗಳಿಗೆ ಅದನ್ನು ನಾವು ನೋಡ್ತಾ ಹೋಗೋಣ. ಯಾವುದೇ ಕ್ವಶನ್ ಆಗಲಿ ವಿತ್ ಹೆಲ್ಪಿಂಗ್ ವರ್ಬ್ಸ್ ಇರುವಂಥ ಒಂದು ಮೆಥಡಲ್ಲಿ ಕೊಡ್ಬೋದು, ಇಲ್ಲ ವಿತೌಟ್ ಹೆಲ್ಪಿಂಗ್ ವರ್ಬ್ಸೇ ಇಲ್ಲ ಈ ಕ್ಲೂನಲ್ಲಿ ಇರುವಂಥ ಮೆಥಡ್ ಕೊಡ್ಬೋದು, ಅಥವಾ ಲೆಟ್ ಬಿ ಹಾಕುವಂಥ ಮೆಥಡ್ನಲ್ಲಿ ಕೊಡ್ಬೋದು. ಸೊ ಈಗ ಹೆಲ್ಪಿಂಗ್ ವರ್ಬ್ಸ್ಗಳ ಜೊತೆನಲ್ಲಿ ಕೊಟ್ಟಾಗ ಆಯಾ ಗ್ರೂಪ್ನಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ಸ್ನ ಸಿಂಗ್ಯುಲರು ಪ್ಲೂರಲ್ಗೆ ತಕ್ಕಂತೆ ಬರ್ಕೊಂಡು ಕಂಟಿನ್ಯೂಸ್ ಆದರೆ ಬೀಯಿಂಗ್ ಅಂತ ತಗೊತೀವಿ, ಹ್ಯಾವು ಹ್ಯಾಸ್ ಹ್ಯಾಡ್ ಅಂತ ಬಂದಾಗ ಬೀನ್ ಅಂತ ತಗೋತೀವಿ, ಶಲ್ ವಿಲ್ ಬಂದಾಗ ಬಿ ಅಂತ ತಗೋತೀವಿ. ಓಕೆ. ಸೊ ಇದೊಂದು ಹ್ಯಾಡ್ ಬಗ್ಗೆ ಹುಷಾರಾಗಿರಬೇಕು. ಇದೇನೆಂದರೆ ಇದೊಂದು ಸಪ್ರೇಟ್ ಸಿಂಗಲ್ ಸಿಂಹ ಇದ್ದಂಗೆ ನೋಡಿ. ಇವೆಲ್ಲ ಒಂದು ಗ್ರೂಪಲ್ಲಿ ಬರ್ತವೆ, ಬಟ್ ಆದರೆ ಇದು ಮಾತ್ರ ಎಲ್ಲದಕ್ಕೂ ಒಂದೇ ಇರ್ತದೆ, ಚೇಂಜ್ ಆಗಲ್ಲ. ಇವೆಲ್ಲ ಸಿಂಗ್ಯುಲರು ಪ್ಲೂರಲ್ಗೆ ತಕ್ಕಂತೆ ಚೇಂಜಸ್ ಆಗ್ತಾ ಇರ್ತವೆ. ಒಂದು ಗ್ರೂಪಲ್ಲಿ ಇರ್ತವೆ, ಸಿಂಗ್ಯುಲರ್ ಆದರೆ ನೀನೋಗು, ಪ್ಲೂರಲ್ ಆದರೆ ನೀನೋಗು ಅಂತವೆ. ಆದರೆ ಹ್ಯಾಡ್ ಅನ್ನೋದು ಮಾತ್ರ ಸಿಂಗ್ಯುಲರ್ ಆದರೂ ಅದೇನೆ, ಪ್ಲೂರಲ್ ಆದ್ರೂ ಅದೇನೆ. ಸೊ ಹಾಗಾಗಿ ಇದು ಹ್ಯಾಡ್ ಅನ್ನೋದು, ಈ ಡಿಡ್ ಅನ್ನೋ ಇವೆಲ್ಲ ಒಂಥರ ಸಿಂಗಲ್ ಸಿಂಹಗಳಿದ್ದಂಗೆ. ಸರಿ, ನೋಡೋಣ. ಅಪ್ಲೈ ಮಾಡ್ತಾ ಹೋಗೋಣ, ಗೊತ್ತಾಗುತ್ತೆ. ಹೆಲ್ಪಿಂಗ್ ವರ್ಬ್ ಇಲ್ಲದೇ ಇದ್ದಾಗ ಹಿಂಗೆ ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ಸೇ ಇಲ್ಲ ಅಂಥ ಟೈಮಲ್ಲಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಂತು ಅಂತಂದರೆ ಈ 3 ಆಪ್ಷನ್ ಇರ್ತವೆ, ಆ್ಯಮ್ ಆರ್ ಈಸ್ ಅಂತ. ಪಾಸ್ಟ್ ಟೆನ್ಸ್ ಬಂದಾಗ ವಾಸ್ ವರ್ ಬರ್ತವೆ. ಇಲ್ಲೇನು ನೋಡಿ ಆಪ್ಷನ್, ಮತ್ತೆ ಇನ್ನೇನೋ ಬರಿಬೇಕಿಲ್ಲ ಜೊತೆಯಲ್ಲಿ ಏನದೇ ಏನೂ ಇಲ್ಲ, ಬೀನು ಬೀಯಿಂಗು ಏನು ಬರೆಯುವಂಥ ಅವಶ್ಯಕತೆಯೇ ಇಲ್ಲ. ಸೊ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಬಂದಿರುವಂಥದ್ದು. ದ ಕಿಂಗ್ ಸಬ್ಜೆಕ್ಟ್ ಗೇವ್ ವರ್ಬ್ ದ ಕಮ್ಯಾಂಡರ್ ಅ ರಿವಾರ್ಡ್. ಸೊ ಈ ರೀತಿ ಇದೆ. ಆಲ್ರೆಡಿ ಮಾಸ್ಟ್ರಿ ಇರೋಂಥವ್ರು ಡೈರೆಕ್ಟಾಗಿ ಕ್ವಶನ್ ನೋಡ್ತಿದ್ದಂಗೆ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ಬೋದು, ಇಲ್ಲ ಬೇಸಿಕ್ಕಿಂದ ಸ್ವಲ್ಪ ಕಲಿತಾ ಹೋಗ್ತಿದ್ದಾಗ ಡಿವೈಡ್ ಮಾಡ್ಕೊಂಡು ಬರೆಯೋದು ಓಕೆ ಬೆಟರ್ ಅನಿಸುತ್ತೆ. ದ ಕಮ್ಯಾಂಡರ್ ಫಸ್ಟ್ ಬರ್ಕೊಂಡ್ವಿ. ದ ಕಮ್ಯಾಂಡರ್ ಕ್ವಶನ್ ಕೊಟ್ಟಿರೋದು ಗೇವ್ ಅಂತ ಕೊಟ್ಟಿದ್ದಾರೆ. ಇದು V2 ಆಗಿರ್ತದೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ನೋಡಿ, V2 ಇದೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ನೋಡಿ ಇಲ್ಲಿಗೆ ಬಂದುಬಿಡುತ್ತೆ ಅಲ್ವಾ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ ಇದ್ದಿದ್ರೆ ಆ್ಯಮ್ ಆರ್ ಈಸ್ ಆಪ್ಷನ್ ಇರ್ತಿತ್ತು. ಪಾಸ್ಟ್ ಟೆನ್ಸ್ ಥರ V2 ಇರೋದ್ರಿಂದ ವಾಸ್ ವರ್ ಆಪ್ಷನ್ ಇರ್ತವೆ. ಓಕೆ. ಸೊ ಕಮ್ಯಾಂಡರ್ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಅಂತ ತಗೊತೀನಿ. ದ ಕಮ್ಯಾಂಡರ್ ವಾಸ್ ಗಿವನ್, ಗೇವ್ ಗಿವನ್ ಅಲ್ವಾ, ಅದಕ್ಕೆ ದ ಕಮ್ಯಾಂಡರ್ ವಾಸ್ ಗಿವನ್ ಅ ರಿವಾರ್ಡ್ ಬೈ ದ ಕಿಂಗ್. ಈಗ ಎರಡನೇ ಕ್ವಶನ್ ನೋಡೋಣ. ಎವ್ರಿ ಒನ್ ರೆಸ್ಪೆಕ್ಟ್ಸ್ ಸಿನ್ಸಿಯಾರಿಟಿ. ಎವ್ರಿ ಒನ್ ರೆಸ್ಪೆಕ್ಟ್ಸ್ ಸಿನ್ಸಿಯಾರಿಟಿ. ಓಕೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಆದರೆ ವರ್ಬ್ ಜೊತೆ ಎಸ್ ಕೊಟ್ಟಿದ್ದಾರೆ ನೋಡಿ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ ತಕ್ಷಣ ಇದರೊಳಗಡೆ ಬರ್ತದೆ. ಸೊ ವರ್ಬ್ ಜೊತೆ ಎಸ್ ಅಥವಾ ಎಸ್ ಬಂತು ಅಂದ್ಕೊಳ್ರಿ, V1 ಬಂತು ಅಂದ್ಕೊಳ್ರಿ, ಈ 3 ಆಪ್ಷನ್ ನಮಗೆ. ಆ್ಯಮ್ ಆರ್ ಈಸ್ ಸಿಂಗ್ಯುಲರ್ ಆದರೆ ಇದನ್ನ ಹೇಳ್ಕೊಬೇಕು, ಪ್ಲೂರಲ್ ಆದರೆ ಇದನ್ನ ಹೇಳ್ಕೊತೀವಿ. ಐ ಅನ್ನೋ ಥರ ಬರೆದಿದ್ರೆ ಆ್ಯಮ್ ನೋಡಿ. ಈಗ ಸಿನ್ಸಿಯಾರಿಟಿ ಆ್ಯಮ್ ಆರ್ ಈಸ್. ಆ್ಯಮ್ ಆದರೆ ಐ ಮುಂದೆ ಬರುತ್ತೆ, ಆರು ಪ್ಲೂರಲ್ ಮುಂದೆ ಬರ್ತದೆ, ಉಳಿದಿರೋದು ಈಸ್ ಮಾತ್ರ. ಸಿನ್ಸಿಯಾರಿಟಿ ಈಸ್ ರೆಸ್ಪೆಕ್ಟ್ V3 ರೆಸ್ಪೆಕ್ಟೆಡ್. Sincerity is respected by everyone. Full stop. Okay. So next question ನೋಡೋಣ. The headmaster
ಹ್ಯಾಸ್ ಕಾಲ್ಡ್ ಅ ಸ್ಟಾಫ್ ಮೀಟಿಂಗ್. ದ ಹೆಡ್ ಮಾಸ್ಟರ್ ಡಿವೈಡ್ ಮಾಡಿದೆ, ಹ್ಯಾಸ್ ಕಾಲ್ಡ್ ಡಿವೈಡ್ ಮಾಡಿದೆ, ಇದು ಮೇಯ್ನ್ ವರ್ಬು, ಇದು ಹೆಲ್ಪಿಂಗ್ ವರ್ಬ್. ಅ ಸ್ಟಾಫ್ ಮೀಟಿಂಗ್, ಅ ಕ್ಯಾಪಿಟಲ್ ಲೆಟರ್ ಚೇಂಜ್ ಆಗಬೇಕು. ಅ ಸ್ಟಾಫ್ ಮೀಟಿಂಗ್ ಹ್ಯಾಸ್ ಅಂತ ಬಂದಿದೆ. ಓಕೆ, ಚೆಕ್ ಮಾಡೋಣ. ಹ್ಯಾವ್ ಬರಲಿ, ಹ್ಯಾಸ್ ಬರಲಿ, ಇವೆರಡೂ ಒಂದು ಗ್ರೂಪ್ ಇದ್ದಂಗೆ. ಸೊ ಆ್ಯಸ್ ಅಂತ ಬಂತು ಅಂದರೆ ಜೊತೆಯಲ್ಲಿ ಹ್ಯಾವ್ ಅನ್ನೋದು ಕೂಡ ಕೈ ಹಿಡ್ಕೊಂಡು ನಿಂತಿರ್ತದೆ ಯಾವಾಗಲೂ ಜೊತೆಯಲ್ಲಿ, ಆಯಿತಾ. ಸಿಂಗ್ಯುಲರ್ ಆದರೆ ಇದೇ ಬರ್ತದೆ ಮುಂದಕ್ಕೆ, ಪ್ಲೂರಲ್ ಆದರೆ ಇದನ್ನು ಕಳಿಸುತ್ತೆ. ಸೊ ಬೀನ್ ಅನ್ನೋದು ನ್ಯಾಚುರಲಿ ಜೊತೆಲಿ ತೊಗೊತೀವಿ, ಆಯಿತಾ. ಎಸ್, ಅ ಸ್ಟಾಫ್ ಮೀಟಿಂಗ್ ಹ್ಯಾಸ್, ಸೊ ಬೀನ್ ಅನ್ನೋದನ್ನು ನೆಕ್ಸ್ಟ್ ಸೇರಿಸ್ಕೊತೀವಿ. ಹ್ಯಾಸ್ ಬೀನ್ ಕಾಲ್ಡ್, ಅವರೇ V3 ಕೊಟ್ಟಿದ್ದಾರೆ. ಹ್ಯಾಸ್ ಬೀನ್ ಕಾಲ್ಡ್ ಬೈ ದ ಹೆಡ್ ಮಾಸ್ಟರ್. HM ಅಂತ ಬರೀತೀನಿ ಶಾರ್ಟ್ ಫಾರಮಲ್ಲಿ, ನೀವು ಕಂಪ್ಲೀಟ್ ಬರ್ಕೊಳ್ರಿ. ನೀವು ಕೂಡ ಹಿಂಗೆ ಬರಿಬೇಡ್ರಿ, ನಾನು ಟೈಮ್ ಉಡ್ಸೋಕ್ಕೋಸ್ಕರ ಹಿಂಗೆ ಬರಿತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್, ದೇ ಎಕ್ಸ್ಪ್ರೆಸ್ಡ್ ದೇರ್ ಐಡಿಯಾಸ್. ದೇ ಎಕ್ಸ್ಪ್ರೆಸ್ಡ್ ದೇರ್ ಐಡಿಯಾಸ್. ದೇರ್ ಐಡಿಯಾಸ್ ತಗೊಂಡು ಈ ಕಡೆ, ದೇರ್ ಐಡಿಯಾಸ್ ಎಕ್ಸ್ಪ್ರೆಸ್ಡ್. ನೋಡಿ ಹೆಲ್ಪಿಂಗ್ ವರ್ಬ್ ಇಲ್ಲ, V2 ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಇದರಲ್ಲಿ V2 ವಾಸ್ ವರ್ ಮಾತ್ರ ಆಪ್ಷನ್, ಹೌದಾ. ಸೊ ಹಾಗಾದರೆ ಐಡಿಯಾಸ್ ಅಂತ ಪ್ಲೂರಲ್ ಇರೋದ್ರಿಂದ ವರ್ಬ್. ದೇರ್ ಐಡಿಯಾಸ್ ವರ್ ಎಕ್ಸ್ಪ್ರೆಸ್ಡ್ ಬೈ, ದೇ ಇದ್ದರೆ ದೆಮ್. ಈ ಪ್ರೊನೌನ್ಗಳನ್ನ ಚೇಂಜ್ ಮಾಡೋದು ನಿಮ್ಗೆ ಗೊತ್ತಿರ್ತದೆ ಅಂತ ಹಂಗೆ ಮುಂದೆ ಹೋಗಿದ್ದೇನೆ. ಹಾಗೆ ನೆಕ್ಸ್ಟ್ ಕ್ವಶನ್ನು, ಎವ್ರಿಬಡಿ ರೆಸ್ಪೆಕ್ಟ್ ಸಿನ್ಸಿಯಾರಿಟಿ. ಆಲ್ರೆಡಿ ಅದನ್ನು ಸಾಲ್ವ್ ಮಾಡಿದ್ವಿ. ಮುಂದಿನ ಕ್ವಶನ್ಗೆ ಹೋಗೋಣ. ದ ಪೀಪಲ್ ಕ್ರೌಂಡ್ ಹಿಮ್ ಕಿಂಗ್. ದ ಪೀಪಲ್ ಕ್ರೌಂಡ್ ಹಿಮ್ ಕಿಂಗ್. ಸೊ ಇಲ್ಲಿ ಹಿಮ್ ಅಂತ ಕೊಟ್ಟಿದ್ದಾರೆ. ಹಿ ಅಂತಿರೋದು ಹಿಮ್ ಆಯ್ತಿತ್ತಲ್ವ, ಅದಕ್ಕೆ ಹಿಮ್ ಇರೋದನ್ನ ನಾವು ಹಿ ಅಂತ ತಗೊಳ್ಳೋಣ. ಹಿ ಕ್ರೌಂಡ್, ಹೆಲ್ಪಿಂಗ್ ವರ್ಬ್ ಇಲ್ಲ, ಪಾಸ್ಟ್ ಟೆನ್ಸ್ ಅಂದರೆ ವಾಸ್ ವರ್. ಹಿ ವಾಸ್ crowned king by the people. ಇದು ಸ್ವಲ್ಪ ಟ್ರಿಕಿ ಅಂತ ಅನಿಸುತ್ತೆ, ಬೇರೆ. ಹಿ ವಾಸ್ ಕ್ರೌಂಡ್ ಕಿಂಗ್ ಬೈ ದ ಪೀಪಲ್. ಇವನ್ ಇವ್ಯಾಲ್ಯುವೇಟ್ರು ಕೂಡ ಮೇಯ್ನಾಗಿ ಹೆಲ್ಪಿಂಗ್ ವರ್ಬ್ ಸಪ್ಲೈ ಮಾಡಿದಾರಾ, V3 ಕನ್ವರ್ಟ್ ಮಾಡಿದಾರಾ, ಪ್ರೊನೌನ್ ಇದ್ರೆ ಪ್ರೊನೌನ್ ಚೇಂಜ್ ಮಾಡಿದಾರಾ, ಇವುಗಳನ್ನ ನೋಡ್ತಾರೆ, ಆಯಿತಾ. ಸೊ ಟೋಟಲ್ ನಾವೀಗ ಈ ವರ್ಷದ ಪ್ಯಾಟರ್ನ ಗಮನಿಸಿದ್ರೆ ಕ್ವಶ್ಚನ್ ಫಾರ್ಮೆಟ್ ಇರುವಂಥ ಸೆಂಟೆನ್ಸ್ಗಳು ಯಾವುದೂ ಇಲ್ಲ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಯಾವುದೂ ಇಲ್ಲ, ಡೂ ಡಸ್ ಡಿಡ್ ಬರೋ ಥರ ನೆಗೆಟಿವ್ ಸೆಂಟೆನ್ಸು ಯಾವುದೂ ಕೊಟ್ಟಿಲ್ಲ. ಮೇ ಬಿ ನೆಕ್ಸ್ಟು ಕೂಡ ಇದೇ ಪ್ಯಾಟರ್ನಲ್ಲಿ ಬರ್ಬೋದು ಅಂದ್ಕೊತೀನಿ, ನೋಡ್ಕೊಂಡಿರಿ. ಎನಿವೆ ಒಂದೆರಡು ಕ್ವಶ್ಚನ್ ಫಾರ್ಮೆಟ್ ಇರೋದು ಪ್ರೀವಿಯಸ್ ಇಯರ್ನಲ್ಲಿದೆ, ಅದನ್ನು ನೋಡೋಣ. ಓಕೆ, ಯಾರಾದರೂ ಔಟ್ ಆಫ್ ಔಟ್ ತೊಗೊಳ್ಬೇಕು ಅನ್ನೋರು, ತಪ್ಪಿ ಬಂದುಬಿಟ್ರೆ ಸಾರ್ ಅನ್ನೋರು, ಅಥವಾ ಕಲ್ತ್ಕೊಂಡ್ರೆ ನಿಮಗೆ ಫ್ಯೂಚರ್ ನಾಲೆಡ್ಜ್ ಕೂಡ ಯೂಸ್ ಆಗುತ್ತೆ. ಎನಿವೆ, ಪವನ್ ಈಸ್ ರೈಟಿಂಗ್ ಅ ಪೋಯಮ್. ಪವನ್ ಈಸ್ ರೈಟಿಂಗ್ ಎ ಪೋಯಮ್. ಅ ಪೋಯಮ್ ಫಾಸ್ಟಾಗಿ ಬರೋಣ. ಈಸ್ ಅಂತ ಕೊಟ್ಟಿದ್ದಾರೆ ING. ಓಕೆ, ಬೀಯಿಂಗ್ ಅನ್ನೋದು ಬರಬೇಕು ಜೊತೆನಲ್ಲಿ. ನೋಡಿ, ಆ್ಯಮ್ ಆರ್ ಈಸ್ ಇಷ್ಟರೊಳಗಡೆ ಬಂತು ಅಂದರೆ ಇದ್ರೊಳಗಡೆ ಸಿಂಗ್ಯುಲರ್ ಪ್ಲೂರಲ್ ಮ್ಯಾಚ್ ಆಗೋದನ್ನ ತಗೊಂಡು ಪ್ಲಸ್ ಬೀಯಿಂಗ್ ಸೇರಿಸ್ತೀವಿ. ಓಕೆ, ಈಸ್ ಬಂತಂದರೆ ಈಸ್ನ ಜೊತೆ ಬರೋ ಫ್ರೆಂಡ್ಸ್ಗಳು ಕೈ ಹಿಡ್ದಿರೋರು ಯಾರು? ಆ್ಯಮ್ ಆರ್ ಈಸ್. ಎ ಪೋಯಮ್ ಸಿಂಗ್ಯುಲರ್ದಿಂದ ಈಸ್ ಅಂತಲೇ ಬರ್ತದೆ. ಆ ಪೋಯಮ್ ಈಸ್. ಸೊ ಬೀಯಿಂಗ್ ಅನ್ನೋದೊಂದು ಪದ ತಗೋಬೇಕು. ಬೀಯಿಂಗ್ ರಿಟನ್ ಬೈ ಪವನ್. ಫುಲ್ ಸ್ಟಾಪ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಮ್ಯಾನೇಜರ್ ಗೇವ್ ದೆಮ್ ಎ ಡಿಸ್ಕೌಂಟ್. ಪಾಸ್ಟ್ ಟೆನ್ಸ್ ಇದೆ, V2 ಇದೆ. ಓಕೆ, ದೆಮ್ ಅಂತ ಕೊಟ್ಟಿದ್ದಾರೆ. ದೇ ಇರೋದು ದೆಮ್ ಆಗ್ತಿತ್ತು. ಸೊ ಈಗ ನಾವು ದೇ ಅಂತಲೇ ತಗೊಳ್ಳೋಣ. ದೇ ಪಾಸ್ಟ್ ಟೆನ್ಸ್ ಇದೆಯಲ್ಲ, V2 ವಾಸ್ ವರ್ ಆಪ್ಷನ್ ನಮಗೆ. ಹಾಗಾದರೆ ದೇ ಮುಂದೆ ವರ್ ಅಂತ ಬರುತ್ತೆ. ದೇ ವರ್ ಗಿವನ್ ಅ ಡಿಸ್ಕೌಂಟ್ ಬೈ ದ ಮ್ಯಾನೇಜರ್. ಸರಿ, ಪ್ರೀವಿಯಸ್ ಎಲ್ಲ ಕಷ್ಟವಾಗಿ ಕೊಟ್ಟಿದ್ದೆ ನೋಡಿ ಈ ವರ್ಷಗಿಂದನೂ. ನಿಮಗೆ ಬೇಕು ಅಂತಂದರೆ ಇದನ್ನು ಸಾಲ್ವ್ ಮಾಡ್ತೀನಿ, ನೋಡಿರಿ. ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಇದನ್ನು.
ನಿಮಗೆ ಬೇಡ ಸರ್, ಈ ವರ್ಷದ ಪ್ಯಾಟರ್ನ್ ಸಾಕು ಸರ್ ಅನ್ನಂಗಿದ್ರೆ. ಸೊ ಕ್ವಶನ್ ಥರ ಕೊಟ್ಟಿದ್ದಾರೆ, ಏನು ಮಾಡೋದು? ಸೊ ಇದು ನೋಡೋಣ. ಸಬ್ಜೆಕ್ಟ್ ಫುಟ್ಬಾಲ್, ಇದು ಆಬ್ಜೆಕ್ಟ್, ಕ್ವಶನ್ ಥರ ಇದೆ ಆಯಿತಾ. ನೋಡಿ ಆರ್ ಅಂತ ಬಂದಿದೆ, ಆ್ಯಮ್ ಆರ್ ಈಸ್ ಅಂತ ಬಂದರೆ ಇಷ್ಟರಲ್ಲೇ ಮ್ಯಾಚ್ ಆಗೋದನ್ನು ತೊಗೋಬೇಕು. ಓಕೆ, ಫುಟ್ಬಾಲ್ ಅನ್ನೋದಕ್ಕೆ ಈಸ್ ಅಂತ ಬರಬೇಕಲ್ವ ಸಿಂಗ್ಯುಲರ್ಗೆ. ಈಸ್ ಫುಟ್ಬಾಲ್, ANG ಇರೋದ್ರಿಂದ ಬೀಯಿಂಗ್, ಈಸ್ ಫುಟ್ಬಾಲ್ ಬೀಯಿಂಗ್, ಪ್ಲೇ ಇರೋದು ಪ್ಲೇಡ್ ಬೈ, ಯು ಇರೋದು ಯು ಅಂತಾನೆ, ನೀನು ನಿನ್ನಿಂದ ಅನ್ನೋದು ಹಿಂಗೆ ಬರಿತೀವಿ. ಲಾಸ್ಟಲ್ಲಿ ಕ್ವಶನ್ ಮಾರ್ಕ್. ಓಕೆ, ಸೊ ಫಸ್ಟು ಸಬ್ಜೆಕ್ಟ್ನ ರೌಂಡ್ ಅಪ್ ಮಾಡಿಬಿಡ್ರಿ. ಅಪ್ಪಿ ತಪ್ಪಿ ವರ್ಷ ಕ್ವಶನ್ ಫಾರ್ಮೇಟಲ್ಲಿ ಕೊಟ್ಟರೆ ರೌಂಡ್ ಅಪ್ ಮಾಡಿರಿ, ಆಬ್ಜೆಕ್ಟ್ನ ಅಂಡರ್ಲೈನ್ ಮಾಡಿರಿ. ಓಕೆ, ಸೊ ಸಪ್ಲೈ ಮಾಡ್ತಾ ಹೋಗಿ ಈ ರೀತಿಯಲ್ಲಿ. ಸೊ ನೆಕ್ಸ್ಟ್ ಕ್ವಶನ್, ಆಲ್ ಟ್ರಸ್ಟ್ ಆ್ಯನ್ ಆನೆಸ್ಟ್ ಮ್ಯಾನ್. ಆಲ್ ಟ್ರಸ್ಟ್ ಆ್ಯನ್ ಆನೆಸ್ಟ್ ಮ್ಯಾನ್. ಆ್ಯನ್ ಆನೆಸ್ಟ್ ಮ್ಯಾನ್ ಟ್ರಸ್ಟ್ ಅಂತಿದೆ, ಹೆಲ್ಪಿಂಗ್ ವರ್ಬ್ ಇಲ್ಲ. ಓಕೆನಾ? V2 ಪಾಸ್ಟ್ ಟೆನ್ಸ್ ಇಲ್ಲಿ ಕೂಡ ಇಲ್ಲ, ಟ್ರಸ್ಟೆಡ್ ಅಂತ ಕೂಡ ಇಲ್ಲ. ಇದರಲ್ಲಿ V1 ಇದೆ, ಅಂದರೆ ಈ ಆಪ್ಷನ್ ಆಮ್ ಆರ್ ಈಸ್ ಆಪ್ಷನ್. ಓಕೆ, ಆ್ಯನ್ ಆನೆಸ್ಟ್ ಮ್ಯಾನ್ ಈಸ್ ಟ್ರಸ್ಟೆಡ್ ಬೈ ಆಲ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲೂ ಒಂದು ಕ್ವಶನ್ ಫಾರ್ಮೇಟಲ್ಲಿದೆ. ಸಬ್ಜೆಕ್ಟ್ ರೌಂಡ್ ಅಪ್ ಹಾಕೋಣ, ಒಂದು ಸ್ವೀಟ್ಸ್ ಆಬ್ಜೆಕ್ಟ್ಗೆ. ಸರಿ, ಡೂ ಅಂತ ಬಂತು ಅಂದ್ಕೊಳ್ಳಿ. ಈ ಡೂ ಅನ್ನೋದೇನಾಗುತ್ತೆ, ಇಲ್ಲಿ ಬರುತ್ತೆ ಡೂ ಅಂತ, ಇಲ್ಲಿ ಡಸ್ ಅಂತ ಬರುತ್ತೆ, ಇಲ್ಲಿಗೆ ಡಿಡ್ ಅಂತ ಬರುತ್ತೆ. ಆಯಿತಾ? ಎಸ್. ಸೊ ಡೂ, ಡಸ್, V1 ಇವ್ಯಾವುದೇ ಬಂದರೂ ಕೂಡ ಇಷ್ಟರೊಳಗಡೆ ನಿಂತಿರ್ತವೆ. ಸ್ವೀಟ್ಸ್ ಅಂತ ಇರುವಾಗ ಪ್ಲೂರಲ್ಲಿದೆ, ಅದಕ್ಕೆ ಆರ್. ಆರ್ ಸ್ವೀಟ್ಸ್, ಲೈಕ್ ಇರೋದು ಲೈಕ್ಡ್ ಬೈ ಯು, ಕ್ವಶನ್ ಮಾರ್ಕ್. ಸೊ ನೆಕ್ಸ್ಟ್ ಕ್ವಶನ್, ದ ಗವರ್ನರ್ ಆ್ಯಸ್ ಇನಾಗರೇಟೆಡ್ ದ ಎಕ್ಸಿಬಿಷನ್. ಡಿವೈಡ್ ಮಾಡೋಣ. ದ ಗವರ್ನರ್ ಆ್ಯಸ್ ಇನಾಗರೇಟೆಡ್ ದ ಎಕ್ಸಿಬಿಷನ್. ದ ಎಕ್ಸಿಬಿಷನ್ ಹ್ಯಾಸ್ ಅಂತ ಬಂತಂದರೆ ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸೇ ತಗೋತೀವಿ. ಹ್ಯಾಸ್ ಜೊತೆಲ್ಲ ಫ್ರೆಂಡು ಹ್ಯಾವ್ ಕೂಡ ಇರ್ತದೆ, ಆದರೆ ಇದು ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸ್ನೇ ಹಾಕ್ಕೊತೀವಿ. ದ ಎಕ್ಸಿಬಿಷನ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್. ಇನಾಗ್ರೇಟೆಡ್ ಬೈ ದ ಗವರ್ನರ್. ಆಯಿತಾ? ಎಸ್, ನೀವೊಂದು ಕಂಪ್ಲೀಟ್ ಮಾಡ್ಕೊಳ್ಳಿ. ಐ ಹ್ಯಾವ್ ರಿಟನ್ ಅ ಸ್ಟೋರಿ. ಐ ಹ್ಯಾವ್ ರಿಟನ್ ಅ ಸ್ಟೋರಿ. ಇದಕ್ಕೆ ಅ ಸ್ಟೋರಿ ಹ್ಯಾವ್ ಬಂತು ಅಂದರೆ ಫ್ರೆಂಡು ಹ್ಯಾಸ್ ಕೂಡ ಜೊತೆಲಿರ್ತದೆ, ನೋಡ್ಕೋಬೇಕು ನಾವು ಕೇರ್ಫುಲ್ಲಾಗಿ. ಅವರು ಐ ಮುಂದೆ ಹ್ಯಾವ್ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ, ಆದರೆ ನಾವು ಈ ಸ್ಟೋರಿ ತಗೊಂಡಾಗ ಇದು ಸಿಂಗ್ಯುಲರ್ ಥರ ಆಗಿಬಿಡ್ತದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಥರ ಆಗುತ್ತೆ. A story has been written. A story has been written by. ಇರೋದು ಮೀ ಅಂತ ಆಗುತ್ತೆ. ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರೇ ಆಗಿಲ್ಲ. ಒಂದು ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ನನ್ನ ಕೈಲಿ ಬರೀದು ಸ್ವಲ್ಪ ಕಷ್ಟ. ಎರಡೂ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಬರೆಯೋ ಕಡೆ ಇಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾಯಿತ್ತಾ ಇಲ್ವಾ ಅಂತ ನೋಡೋ ಕಡೆ. ಎನಿವೆ, ನೆಕ್ಸ್ಟು ಲ್ಯಾಪ್ಟಾಪ್ನಲ್ಲಿ ಎಲ್ಲ ಆನ್ಸರ್ನ ಅಲ್ಲೇ ಪ್ಲೇಸ್ಮೆಂಟ್ ಮಾಡ್ತಾ ಹೋಗ್ಬಿಡ್ತೀನಿ. ಸೊ ಇದು ಆನ್ಸರ್ ಗೊತ್ತಾಗಿದೆಯಲ್ವಾ? ನೆಕ್ಸ್ಟ್, ದ ಕ್ಯಾಟ್ ಕಾಟ್ ಎ ಮೌಸ್. ದ ಕ್ಯಾಟ್ ಕಾಟ್ ಎ ಮೌಸ್. ಅ ಮೌಸ್ ಕಾಟ್, V2 ಇದೆ, ವಾಸ್ ವರ್ ಆಪ್ಷನ್ ಆಗುತ್ತೆ, ವಾಸ್ ಅನ್ನೋದು ಮ್ಯಾಚ್ ಆಗುತ್ತೆ ಇಲ್ಲಿ. ಆ ಮೌಸ್ ವಾಸ್ ಕಾಟ್, ಕ್ಯಾಚ್ಗೆ ಕಾಟ್ ಅಂತ ಮಾಡಿದ್ದಾರೆ. ಆ ಮೌಸ್ ವಾಸ್ ಕಾಟ್ ಬೈ ದ ಕ್ಯಾಟ್. ಓಕೆ, ಹಿಂಗಿದೆ. ನೆಕ್ಸ್ಟು, ಐ ಹ್ಯಾವ್ ಪರ್ಚೇಸ್ಡ್ ಎ ಬುಕ್. ಐ ಹ್ಯಾವ್ ಪರ್ಚೇಸ್ಡ್ ಎ ಬುಕ್. ಅ ಬುಕ್ ಹ್ಯಾವ್ ಬಂದರೆ ಫ್ರೆಂಡು ಹ್ಯಾಸ್ ಕೂಡ ಜೊತೆಲಿರ್ತದೆ, ನಾವು ನೋಡ್ಕೋಬೇಕು. ಎ ಬುಕ್ ಸಿಂಗಲ್ ಇರೋದ್ರಿಂದ ಹ್ಯಾಸ್ನೇ ತೊಗೊಂಡ್ಬಿಡ್ತೀವಿ. ಅ ಬುಕ್
ಆ್ಯಸ್ ಬೀನ್ ಅನ್ನೋ ಪದ ಸೇರಿಸ್ಕೋತೀವಿ. ಪರ್ಚೇಸ್ಡ್ ಬೈ ಐ ಇರೋದು ಮೀ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಈ ಹ್ಯಾಸ್ ರಿಟರ್ನ್ ಲೆಟರ್ಸ್ ಟು ದ ಆಫೀಸರ್. ಈ ಹ್ಯಾಸ್ ರಿಟರ್ನ್ ಲೆಟರ್ಸ್ ಟು ದ ಆಫೀಸರ್ಸ್. ಇದನ್ನು ತಗೊಳ್ಳೋಣ. ಲೆಟರ್ಸ್ ಆ್ಯಸ್ ಅಂತ ಕೊಟ್ಟವ್ರಂದರೆ ಹ್ಯಾವ್ ಕೂಡ ಜೊತೆಲಿ ಇರ್ತದೆ. ಲೆಟರ್ಸ್ ಪ್ಲೂರಲ್ ಇರೋದ್ರಿಂದ ಹ್ಯಾವನ್ನೇ ತಗೊತೀವಿ. ಹ್ಯಾವ್ ಬೀನ್ ರಿಟರ್ನ್ ಬೈ ಹಿಮ್, ಈ ಇರೋದು ಹಿಮ್ ಆಗುತ್ತೆ, ಟು ದ ಆಫೀಸರ್. ನೆಕ್ಸ್ಟ್ 2023 MCQ ಥರ ಕೊಟ್ಟಿದ್ದಾರೆ. ದ ಟೀಚರ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ದ ಬುಕ್ಸ್ ಎಲ್ಲದರಲ್ಲೂ ಕೊಟ್ಟಿದ್ದಾರೆ. ಬುಕ್ಸ್ ಆದಮೇಲೆ ಪ್ಲೂರಲ್ ಬರ್ಬೇಕು ತಾನೆ. ಹ್ಯಾವ್ ಬೀನ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಟೀಚರ್. ಸೊ ನೋಡಿ, ಇಲ್ಲಿ ಹ್ಯಾಡ್ ಕೊಟ್ಬಿಟ್ಟಿದ್ದಾರೆ. ಹ್ಯಾಡ್ ಅನ್ನೋದು ಸಪ್ರೇಟ್ ಇದ್ದರೆ ಮಾತ್ರ ಅದು ಬರಬೇಕು, ಇದಾಗಲ್ಲ. ಇವೆರಡಂತೂ ಮೊದಲೇ ಆಗಲ್ಲ. ಹ್ಯಾವ್ ಹ್ಯಾಸ್ ಬಂದಮೇಲೆ ಇವೆರಡಂತೂ ಮೊದಲೇ ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಓಕೆ, ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಲಾಸ್ಟ್ ಇನ್ನೂ ಸ್ವಲ್ಪ ಕ್ವಶನ್ಸ್ ಇದೆ, ಬಿಡ್ತೀನಿ ಅವನ್ನ. ಈ PDF ಯಾರಿಗಾರು ಬೇಕಂದರೆ ಈ ನಂಬರ್ಗೆ ಒಂದು ಟೆಕ್ಸ್ಟ್ ಮಾಡಿ, ಸೊ ಸೆಂಡ್ ಮಿ ದ PDF ಅಂತ ಕಳಿಸ್ಕೊಡ್ತೀನಿ. ಇದೊಂದು ಲಾಸ್ಟ್ ಸಾಲ್ವ್ ಮಾಡೋಣ. ಆಲ್ರೆಡಿ ಕತ್ಲೆಯಾಗಿ ಲೈಟ್ ಡಿಮ್ ಆಗ್ತಾಯಿದೆ. ದ ಕಿಂಗ್ ಕಿಲ್ಡ್ ದ ಲಯನ್. ದ ಲಯನ್ ವಾಸ್ ಇದೆ ಆಪ್ಷನ್, ವಾಸ್ ಹಾಕ್ಕೊಂತೀವಿ. ದ ಲಯನ್ ವಾಸ್ ಕಿಲ್ಡ್ ಬೈ ದ ಕಿಂಗ್. ಓಕೆ, ಎಸ್ ಸ್ಟೂಡೆಂಟ್, ದಟ್ಸ್ ಆಲ್. ಇಷ್ಟು ಪ್ರಶ್ನೆಗಳು. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ 14E ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವರು ಕೂಡ ಅವ್ರದ್ದು ಕೆಲವೊಂದು ಕ್ವಶನ್ಸ್ ಇದೆ. ನಿಮ್ಗೆ ಫ್ರೀ ಟೈಮ್ ಇದ್ದು ನಾವು ಇನ್ನೂ ಸ್ವಲ್ಪ ಸಾಲ್ವ್ ಮಾಡಬೇಕಂತಂದರೆ ಆ ಕ್ವಶನ್ಸ್ಗಳನ್ನ ಸತಿ ಚೆಕ್ ಮಾಡಿರಿ. ಸೊ ವಿಶ್ ಆಲ್ ಗುಡ್ ಲಕ್. ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚು, ಹಾಗೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸು, ಇವುಗಳನ್ನ ಹಾಕ್ಕೊಡ್ತೀನಿ. ಟೇಕ್ ಕೇರ್, ಬಾಯ್.